ಇರಾನ್ ವಾರ್ ಎಫೆಕ್ಟ್, ಗೃಹ ನಿರ್ಮಾಣ ವೆಚ್ಚ 10% 20% ಏರಿಕೆಯಾಗುವ ಸಾಧ್ಯತೆ. ಮೋರ್ಬಿ ಟೈಲ್ಸ್ ಹಬ್ಗೆ ಬಿಗ್ ಹಿಟ್, ಗ್ಯಾಸ್ ಪೂರೈಕೆ ಕಡಿತದಿಂದ 450 ಫ್ಯಾಕ್ಟರಿಗಳು ಕ್ಲೋಸ್. ಪೇಂಟ್ಸ್ ಮತ್ತು ಪಿವಿಸಿ ಬೆಲೆ ಏರಿಕೆ, ಕಚ್ಚಾ ತೈಲ ಮತ್ತು ಕೆಮಿಕಲ್ಸ್ ಕಾಸ್ಟ್ಲಿ ಆಗಿರೋದ್ರಿಂದ ರೇಟ್ ಹೈಕ್. ಹಾರ್ಮುಜ್ ಜಲಸಂಧಿಯ ಬಿಕ್ಕಟ್ಟಿನಿಂದಾಗಿ ಹೆಚ್ಚಾದ ಇನ್ಶೂರೆನ್ಸ್ ಮತ್ತು ಶಿಪ್ಪಿಂಗ್ ಚಾರ್ಜ್. ಹೌದು, ಇರಾನ್ ಸಂಘರ್ಷ ಕೇವಲ ತೈಲಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಇದು ಸಾಮಾನ್ಯ ಜನರ ಸ್ವಂತ ಮನೆ ಕನಸನ್ನೇ ಕಾಸ್ಟ್ಲಿ ಮಾಡ್ತಿದೆ. ಮೊದಲನೆಯದಾಗಿ ನಾವು ಗಮನಿಸಬೇಕಾಗಿರೋದು ಟೈಲ್ಸ್ ಮಾರುಕಟ್ಟೆಯನ್ನ. ಗುಜರಾತ್ನ ಮೋರ್ಬಿ ಅನ್ನೋದು ವರ್ಲ್ಡ್ನ ಅತಿ ದೊಡ್ಡ ಸೆರಾಮಿಕ್ ಹಬ್. ಇಲ್ಲಿನ ಟೈಲ್ಸ್ ತಯಾರಿಕೆಗೆ ಬೇಕಾದ ನ್ಯಾಚುರಲ್ ಗ್ಯಾಸ್ ಮತ್ತು ಪ್ರೋಪೇನ್ ಪಶ್ಚಿಮ ಏಷ್ಯಾದಿಂದಲೇ ಬರಬೇಕು. ಆದರೆ ಈಗ ಗ್ಯಾಸ್ ಸಪ್ಲೈನಲ್ಲಿ 50% ಕಡಿತ ಉಂಟಾಗಿರೋದ್ರಿಂದ ಮೋರ್ಬಿಯ 700 ಯೂನಿಟ್ಗಳಲ್ಲಿ ಆಲ್ರೆಡಿ 450 ಫ್ಯಾಕ್ಟರಿಗಳು ಬೀಗ ಹಾಕಿಕೊಂಡಿವೆ. ಇದರಿಂದಾಗಿ ಮಾರ್ಕೆಟ್ನಲ್ಲಿ ಟೈಲ್ಸ್ ಶಾರ್ಟೇಜ್ ಕ್ರಿಯೇಟ್ ಆಗಿ ಬೆಲೆಗಳು 7% 15% ಏರೋದು ಗ್ಯಾರಂಟಿ. ಇನ್ನು ಮನೆಗೆ ಅಂದ ಕೊಡೋ ಪೇಂಟ್ಸ್ ಕಥೆಯೂ ಅಷ್ಟೇ. ಪೇಂಟ್ಸ್ ತಯಾರಿಕೆಯಲ್ಲಿ ಬಳಸೋ ಸಾಲ್ವೆಂಟ್ಸ್ ಮತ್ತು ರೆಸಿನ್ ಅಂತಹ ರಾಸಾಯನಿಕಗಳನ್ನು ಕ್ರೂಡ್ ಆಯಿಲ್ನಿಂದಲೇ ಎಕ್ಸ್ಟ್ರಾಕ್ಟ್ ಮಾಡಲಾಗುತ್ತೆ. ಇರಾನ್ ಬಿಕ್ಕಟ್ಟಿನಿಂದ ಕ್ರೂಡ್ ಆಯಿಲ್ ಬೆಲೆ ಏರಿಕೆ ಆಗಿರೋದ್ರಿಂದ ಏಷ್ಯನ್ ಪೇಂಟ್ಸ್ ಮತ್ತು ಬರ್ಜರ್ ಪೇಂಟ್ಸ್ನಂತಹ ದೈತ್ಯ ಕಂಪನಿಗಳ ಮೇಲೆ ಭಾರಿ ಪ್ರೆಷರ್ ಬಿದ್ದಿದೆ. ಏಪ್ರಿಲ್ 2026 ವೇಳೆಗೆ ಪೇಂಟ್ಸ್ ಬೆಲೆಗಳು 5% ಹೆಚ್ಚಾಗಬಹುದು ಅಂತ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ. ಇದು ನಿಮ್ಮ ಪೇಂಟಿಂಗ್ ಬಜೆಟ್ ಅನ್ನ ಬುಡಮೇಲು ಮಾಡಬಹುದು. ಕೇವಲ ಪೇಂಟ್, ಟೈಲ್ಸ್ ಮಾತ್ರವಲ್ಲ, ಪ್ಲಂಬಿಂಗ್ ಪೈಪ್ಗಳು, ಪಿವಿಸಿ ಬೋರ್ಡ್ಗಳು ಮತ್ತು ಡೋರ್ ಫ್ರೇಮ್ಗಳ ಬೆಲೆ ಕೂಡ ಈಗಾಗಲೇ 10% 15% ಜಾಸ್ತಿ ಆಗಿದೆ. ಯಾಕಂದ್ರೆ ಇರಾನ್ನಿಂದ ಬರಬೇಕಿದ್ದ ರಾ ಮೆಟೀರಿಯಲ್ಸ್ ಸಪ್ಲೈ ಈಗ ಕಂಪ್ಲೀಟ್ ಆಗಿ ಡಿಸ್ಟರ್ಬ್ ಆಗಿದೆ. ಇದರ ಜೊತೆಗೆ ಅಂತಾರಾಷ್ಟ್ರೀಯ ಶಿಪ್ಪಿಂಗ್ ರೂಟ್ಗಳಲ್ಲಿ, ಅದರಲ್ಲೂ ಹಾರ್ಮುಜ್ ಜಲಸಂಧಿಯಲ್ಲಿ ಉಂಟಾಗಿರೋ ಉದ್ವಿಗ್ನತೆಯಿಂದಾಗಿ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಮತ್ತು ಇನ್ಶೂರೆನ್ಸ್ ಚಾರ್ಜ್ ಕೂಡ ಗಗನಕ್ಕೇರಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ, ಯುದ್ಧ ಎಲ್ಲಿಯೂ ನಡೀತಿದ್ರೂ ಅದರ ಬಿಸಿ ಮಾತ್ರ ನಮ್ಮ ಮನೆಯ ಕಿಚನ್ ಮತ್ತು ಬೆಡ್ರೂಮ್ವರೆಗೂ ತಲುಪಿದೆ. ಇನ್ನು ಕೆಲವೇ ದಿನಗಳಲ್ಲಿ ಸಿಮೆಂಟ್ ಮತ್ತು ಸ್ಟೀಲ್ ಬೆಲೆಗಳು ಕೂಡ ಏರಿಕೆ ಆಗುವ ಸಾಧ್ಯತೆ ಇರೋದ್ರಿಂದ ಮನೆ ಕಟ್ಟೋರಿಗೆ ಇದು ನಿಜಕ್ಕೂ ಒಂದು ಬ್ಯಾಡ್ ನ್ಯೂಸ್. ಇತಿಹಾಸದಲ್ಲಿ ಯಾವತ್ತೂ ಕಾಣದ ರೀತಿಯಲ್ಲಿ ಬಿಲ್ಡಿಂಗ್ ಮೆಟೀರಿಯಲ್ಸ್ ಬೆಲೆ ಏರಿಕೆ ಆಗ್ತಿರೋದು ಮಿಡಲ್ ಕ್ಲಾಸ್ ಜನರ ನಿದ್ದೆಗೆಡಿಸಿದೆ. ಈ ಯುದ್ಧ ಸದ್ಯಕ್ಕೆ ನಿಲ್ಲೋ ಲಕ್ಷಣ ಕಾಣಿಸ್ತಿಲ್ಲ. ಹಾಗಾಗಿ ನಿಮ್ಮ ಮನೆಯ ಕನಸಿಗೂ ಬೆಲೆ ಏರಿಕೆಯ ಶಾಕ್ ತಪ್ಪಿದ್ದಲ್ಲ.